ಏನೋ ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಮುಂದುವರೆದಿರುವಂತಹ ಈ ಸಂದರ್ಭದಲ್ಲಿ ನೀವು ಸಭೆ ಮತ್ತೆ ಮಾಡಿ, ಮೊದಲು ನಮ್ಮ ಜನರನ್ನ ಕಾಪಾಡಿ. ಸಭೆ ಮಧ್ಯದಲ್ಲಿ ಬಂದು ಎಂಎಲ್ಸಿ ವೀಣಾ ಅಚ್ಚಯ್ಯ ಈ ರೀತಿಯಾಗಿ ಕಣ್ಣೀರು ಹಾಕಿದ್ದಾರೆ. ಮಡಿಕೇರಿ ಡಿಸಿ ಕಚೇರಿಯಲ್ಲಿ ಸಚಿವರು ಸಭೆ ನಡೆಸ್ತಾ ಇದ್ರು. ನಿನ್ನೆಯಿಂದ ಹೆಲಿಕಾಪ್ಟರ್ ಬರುತ್ತೆ ಅಂತ ಹೇಳ್ತಾನೆ ಇದ್ದೀರಿ, ನಿಮ್ಮ ಹೆಲಿಕಾಪ್ಟರ್ ಎಲ್ಲಿದೆ ಅಂತ ಹೇಳಿ ಸಚಿವರಿಗೆ ಪ್ರಶ್ನೆ ಮಾಡಿದ್ದಾರೆ. ರಕ್ಷಣೆಗಾಗಿ ಗುಡ್ಡ ಪ್ರದೇಶಕ್ಕೆ ಹೋಗಿರುವಂತ ಜನ ಅಲ್ಲೇ ಸಾಯ್ತಾ ಇದ್ದಾರೆ. ಗುಡ್ಡಗಳ ಮೇಲೆ ಹೋಗಿ ನಿಂತ್ಕೊಂಡ್ರೆ ಆ ಗುಡ್ಡಗಳೇ ಕುಸಿದು ಹೋಗ್ತಿವೆ, ಈ ಕಡೆ ಗಮನ ಹರಿಸಿ ಅಂತ ವೀಣಾ ಅಚ್ಚಯ್ಯ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಅವರ ಫ್ಯಾಮಿಲಿಯವರು ಕೂಡ ಕೆಲವು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನ ಮನೆ ಅಂತಲ್ಲ, ಇಡೀ ನಮ್ಮ ಎಲ್ಲ ಫ್ಯಾಮಿಲಿ 10-15 ಫ್ಯಾಮಿಲಿಯವರು ಅಲ್ಲೇ ಇದ್ದಾರೆ. ಇಡೀ ಕೊಡಗರು, ಗೌಡ್ರು, ಬೇರೆ ಎಲ್ಲ ಜಾತಿಗಳು ಅಲ್ಲಿ ಇದ್ದಾರೆ. ಅವ್ರನ್ನ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್, ಜನ ಬರ್ಲಿ ಇಲ್ಲಿಗೆ ಅಷ್ಟೇ ಹೇಳೋದು. How many helicopters are responding? One. Only one. ಮನೆಯಿಂದ ಬಂದ್ರೆ ಅಲ್ಲ ಆಚರಣೆಗೆ ಬೈಕ್ ನಾನು ಬಂದು 3 ದಿವಸ ಆಯ್ತು ಸರ್. ನಾ 3 ದಿವಸ ಆಗೋಯ್ತು. ಒಳಗಡೆ ಜನ ಅಲ್ಲೇ ಇದ್ದಾರೆ, ನಾನು ಒಬ್ಬಳೇ ಬಂದಿದ್ದೀನಿ ಹೊರಗಡೆ. ನನ್ನ ಮನೆ ಅಂತಲ್ಲ, ಇಡೀ ನಮ್ಮ ಎಲ್ಲ ಫ್ಯಾಮಿಲಿ 10-15 ಫ್ಯಾಮಿಲಿಯವರು ಅಲ್ಲೇ ಇದ್ದಾರೆ. ಇಡೀ ಕೊಡಗರು, ಗೌಡ್ರು, ಬೇರೆ ಎಲ್ಲ ಜಾತಿಗಳು ಅಲ್ಲಿ ಇದ್ದಾರೆ. ಅವ್ರನ್ನ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್, ಜನ ಬರ್ಲಿ ಇಲ್ಲಿಗೆ ಅಷ್ಟೇ ಹೇಳೋದು. Air 45 is responding. How many helicopters are responding? One. Only one. ಮನೆಯಿಂದ ಬಂದ್ರೆ ಅಲ್ಲ ಆಚರಣೆಗೆ ಬೈಕ್ ನಾನು ಬಂದು 3 ದಿವಸ ಆಯ್ತು ಸರ್. ನಾ 3 ದಿವಸ ಆಗೋಯ್ತು. ಒಳಗಡೆ ಜನ ಅಲ್ಲೇ ಇದ್ದಾರೆ, ನಾನು ಒಬ್ಬಳೇ ಬಂದಿದ್ದೀನಿ ಹೊರಗಡೆ. ನನ್ನ ಮನೆ ಅಂತಲ್ಲ, ಇಡೀ ನಮ್ಮ ಎಲ್ಲ ಫ್ಯಾಮಿಲಿ 10-15 ಫ್ಯಾಮಿಲಿಯವರು ಅಲ್ಲೇ ಇದ್ದಾರೆ. ಇಡೀ ಕೊಡಗರು, ಗೌಡ್ರು, ಬೇರೆ ಎಲ್ಲ ಜಾತಿಗಳು ಅಲ್ಲಿ ಇದ್ದಾರೆ. ಅವ್ರನ್ನ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್, ಜನ ಬರ್ಲಿ ಇಲ್ಲಿಗೆ ಅಷ್ಟೇ ಹೇಳೋದು. ರಕ್ಷಣಾ ಕಾರ್ಯಕ್ಕೆ ಕಾರವಾರದಿಂದ ನೌಕಾಪಡೆ ಆಗಮಿಸ್ತಾ ಇದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಈಗಾಗಲೇ 70 ಯೋಧರು ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಸಚಿವ ಮಡಿಕೇರಿಯಲ್ಲಿ ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಫಿ ನಾಡಿಗೆ ಯೋಧರು ದೌಡಾಯಿಸ್ತಾ ಇದ್ದಾರೆ. ಇದನ್ನು ಮೊದಲೇ ಮಾಡಬೇಕಾಗಿತ್ತು ಇವರು ಸರ್ಕಾರದವರು. ಈಗ ಎಲ್ಲ ಮುಳುಗ್ ಹೋದ್ಮೇಲೆ ಹೇಳ್ತಾ ಇರುವಂತದ್ದು. ಇಲ್ಲಿ ಮಂಗಳೂರಿಂದ 80 ಯೋಧರು ರಕ್ಷಣಾಗೆ ಈಗ ಧಾವಿಸ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಸಚಿವರು ಹೇಳಿದ್ದಾರೆ. ಜೊತೆಗೆ ಕಾರವಾರದಿಂದ ನೌಕಾ ಸಿಬ್ಬಂದಿ ಬರ್ತಾರೆ ರಕ್ಷಣಾ ಕಾರ್ಯಾಚರಣೆಗೆ ಅನ್ನುವಂತ ಮಾತನ್ನ ಸಚಿವ ಆರ್.ವಿ. ದೇಶಪಾಂಡೆ ಹೇಳ್ತಾ ಇದ್ದಾರೆ. ಅಲ್ಲ, 2 ತಿಂಗಳಿಂದ ಅಲ್ಲಿನ ಜನ ಬಾಯ್ ಬಡ್ಕೊಳ್ತಿದ್ದಾರೆ, ಇವಾಗ ಬರ್ತಾರೆ ಅಂತ ಹೇಳ್ತಾ ಇದೀರಲ್ಲ, ಏನ್ ಹೇಳ್ಬೇಕು ನಿಮಗೆ ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ 1-2 ತಿಂಗಳಾಯ್ತು ಅಲ್ಲಿನ ಜನ ನೋಡಿ, ಇಲ್ಲಿ ಸ್ವಲ್ಪ ನೋಡಿ ಅಂತ ಹೇಳಿ. ಪ್ರೇ ಫಾರ್ ಕೇರಳ ಓಕೆ ಮಾಡಿ, ನಾ ಪ್ರೇ ಫಾರ್ ಕೊಡಗು ಬಗ್ಗೆ ಏನ್ ಕತೆ ಅಂತ ಜನ ಕೇಳ್ತಾನೆ ಇದ್ರು, ಆದ್ರೆ ಯಾರು ಕೂಡ ಗಮನ ಹರಿಸಿರ್ಲಿಲ್ಲ. ಈಗ ಗಡ್ಡಕ್ಕೆ ಬೆಂಕಿ ಬಿದ್ಮೇಲೆ ಬಾವಿ ತೋಡಿದ್ರು ಅನ್ನೋ ರೀತಿಯಲ್ಲಿ ಇವರು ಈಗ ಎಲ್ಲವನ್ನ ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಪರಿಸ್ಥಿತಿ ಕೈಮೀರಿ ಹೋದ ಬಳಿಕ ಅಲ್ಲಿನ ಪರಿಸ್ಥಿತಿ ನೋಡಿದ ತಕ್ಷಣ ಇವರು ಸೇನಾ ಪಡೆಗಳ ನೆರವನ್ನ ಪಡಿಬೇಕಾಗಿತ್ತು. ಬರೀ NDRF ಅಥವಾ SDRF ನಿಂದ ಆಗುವಂತ ಕೆಲಸ ಅಲ್ಲ ಇದು. ತುರ್ತಾಗಿ ವಾಯುಪಡೆ, ನೌಕಾಪಡೆ ಎಲ್ಲರ ಹೆಲ್ಪ್ ಅನ್ನ ಪಡಿಬೇಕಾಗಿತ್ತು ಇವರು. ಯಾಕೆ ವಾಯುಪಡೆ ಹೆಲಿಕಾಪ್ಟರ್ಗಳು ಯಾಕೆ ಹೋಗಲ್ಲ? ವಾಯುಪಡೆಯಲ್ಲಿ ಆಲ್ ವೆದರ್ ಹೆಲಿಕಾಪ್ಟರ್ಸ್ ಇದ್ದೇ ಇದೆ. ಅದರ ಬಳಕೆ ಬಗ್ಗೆ ಮುಂಚೆನೆ ಇವರೆಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು, ಅದನ್ನ ಮಾಡಿಲ್ಲ. ಈಗ ಪರಿಸ್ಥಿತಿ ಪೂರ್ತಿ ಕೈ ಮೀರಿದ್ಮೇಲೆ, ಮಳೆ ಬಿಟ್ಟು ಬಿಡದೆ ಸುರಿಯೋಕೆ ಶುರು ಆದ್ಮೇಲೆ ಈಗ ಏನ್ ಮಾಡೋದು ಅಂತ ಹೇಳಿ ಆಕಾಶ ನೋಡ್ತಾ ಇದ್ದಾರೆ. ಇನ್ನು ಮಳೆ ಹಾನಿ ಬಗ್ಗೆ ಸಿಎಂ HD ಕುಮಾರಸ್ವಾಮಿ ಮಾಹಿತಿಯನ್ನ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಚೀಫ್ ಸೆಕ್ರೆಟರಿ ವಿಜಯ ಭಾಸ್ಕರ್ ಸಿಎಂ HDKಗೆ ಮಾಹಿತಿಯನ್ನ ಈಗ ನೀಡಿದ್ದಾರೆ. ಕೊಡಗಿನ ಪರಿಸ್ಥಿತಿಯ ಬಗ್ಗೆ, ರಕ್ಷಣಾ ಕಾರ್ಯಗಳ ಬಗ್ಗೆ ಸಿಎಂ ಕಚೇರಿಯಿಂದ ಪ್ರಕಟಣೆ ಕೂಡ ಈಗ ಹೊರಬಿದ್ದಿದೆ. ಪ್ರವಾಹದಲ್ಲಿ ಸಿಲುಕಿರುವ ಜನರ ರಕ್ಷಣೆಗೆ ಸೇನೆ ಬಂದಿದೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಇಟ್ಸ್ ಟೂ ಲೇಟ್ ಸಿಎಂ, ಯಾಕಂದ್ರೆ ಇಲ್ಲಿನ ಜನ ಕೇಳ್ತಿರೋದು 1-2 ದಿನ ಆಗಿಲ್ಲ, ತಿಂಗಳೇ ಆಗ್ತಾ ಬಂತು. ಇಲ್ಲಿ ನೋಡಿ ಅಂತ ಜನ ಹೇಳ್ತಾ ಇರುವಂತದ್ದು.
ಈಗ ಆಕ್ಟ್ ಮಾಡಿದ್ರೆ ಇಟ್ಸ್ ಟೂ ಲೇಟ್. ಆದ್ರೂ ಇನ್ನಾದ್ರೂ ಕೂಡ ಗಮನ ಹರಿಸಬೇಕಾಗಿದೆ ಇಲ್ಲಿ. ತುರ್ತಾಗಿ ಹೆಚ್ಚಿನ ಶಕ್ತಿಯನ್ನ ಬಳಸಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕಾಗಿದೆ. ನಾವೀಗ ನೋಡ್ತಾ ಇರುವಂತದ್ದು ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಹೇಳಿ. ರಸ್ತೆ ಮೇಲೆಲ್ಲ ಗುಡ್ಡ ಕುಸಿದ ಮಣ್ಣು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಅಲ್ಲೇ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ.